ನಗರದಲ್ಲಿ ಸೌಕಾರನಾಗಿ ಮೆರೆಯುತ್ತಿರುವ ಆ ರಾಮಚಂದ್ರನ ಸಂಪತ್ತಿನೆಲ್ಲ ಲೂಟಿ ಮಾಡಿ ಅವನ ಮುದ್ದಿನ ಶಾಂತಿಯನ್ನು ಹೊತ್ತೊಯ್ದು ಕತ್ತಲ ಕೋಣೆಯಲ್ಲಿ ವರ್ತನೆ ಮಾಡಿ ಅವನ ರೂಪ ಮೇಲಿನ ದೇವರು ಸಹಿತ ರಾಜ್ಯದಲ್ಲಿ ತಗ್ಗಿಸಬೇಕು ಅಂತ ರೂಪ ಅವಳ ರೂಪಲಾವನಕ್ಕೆ ಮನಸ್ಸು ರಾಮಚಂದ್ರ ನಿನ್ನ ಸರ್ವಾಸ್ತಿಯಲ್ಲ ನನ್ನ ಪ್ರವೇಶ ಮಾಡಿಕೊಂಡು ನಿನ್ನ ಹೆಂಡತಿ ಹಾಗೂ ನಿನ್ನ ಅಳಿಯನನ್ನು ನಿನ್ನಿಂದ ದೂರ ಮಾಡದಿದ್ದರೆ ನಮ್ಮನ್ನು ಹೆತ್ತ ತಾಯಿಯ ಉಸಿರು ಆದರದ ಬಸರಾಗಲಿ. ಇದು ನಮ್ಮ ಕುಲದೇವರ ಸತ್ಯ. ನೋಡಿದಾರ ದರ್ಯಾರ ಡಿಸೆಂಬರ್ ಕೊನೆ ವಾರದಲ್ಲಿ MLA ಎಲೆಕ್ಷನ್ ಫಿಕ್ಸ್ ಆತ್ರಿ ಅಪ್ಪ. ಹಾಗಾದರೆ ನನ್ನ ಎದುರಾಳಿಯಾಗಿ ಯಾರು ನಿಂತಿದ್ದಾರೆ? ಆ ಶ್ಯಾಮ್ ಸುಂದರ್ ರೀ ಅಪ್ಪ, ಶ್ಯಾಮ್ ಸುಂದರ. ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಯಬಾರದು. ಯಾಕಿದ್ದೀನಿ ಹೋಗಲೇ ಇವತ್ತಿನ ನಿನ್ನ ಸೈಟ್ ಕೆಲಸ ನಿಲ್ಲಿಸಿ ಆ ಸುಂದರನ ಹಣಿಗೆ ಕುಂಕುಮ ಗುರುತಿಸಿ ಅವನ ರಕ್ತ ತಂದು ನನಗೆ ತಿಲಕವ ನೀಡು. ಆಯ್ತು ಗಣಿ. ಈ ತೇಜ ಮಂಡಲದಲ್ಲಿ ನೀವೇ ಗಂಡಾಗಿ ಮೆರೆಯುವಾಗ ನಿಮ್ಮ ಮುಂದೆ ತೊಡೆ ತಟ್ಟುವ ಗಂಡು ಇನ್ನೂ ಉಳಿಯಬಾರದು. ವೀರ ಬಜಬಲ ಹೊಂದಿರುವ ಈ ವೀರದನ ಕೈ ಚಳಕದಲ್ಲಿ ಬುಳಕ ನರಿ ಪಾತಾಳದಲ್ಲಿ ಅವಿತುಕೊಂಡರು ಅದನ್ನು ಸರ್ಪವಾಗಿ ಸುತ್ತಿ ತರುವೆ. ಶಬ್ಬಾಷ್ ಕಿದ್ದರ್ ಶಬ್ಬಾಷ್. ತುಂಬಾ ಮೆಚ್ಚಿಕೊಂಡ ನಿನ್ನ ಮಾತಿಗೆ. ನಿನ್ನಂತ ಬಲಛಲ ನನ್ನ ತಮ್ಮನಿಗಿದ್ದಿದ್ದರೆ ಈ ನಾಡನ್ನೇ ಆಳುವುದರಿ ನಾನಾಗಿ ಬಿಡುತ್ತಿದ್ದೆ. ಹಾಗೆ ನಿಮಗೆ ಭೀತಿ. ನಿಮ್ಮ ತಮ್ಮ ಗಂಡಾದರೂ ಈ ನಾಡಿನ ಹತೋಟಿಯನ್ನು ನಿಮ್ಮ ಕೈಗೆ ತಲುಪಿಸಿ ಬಿಡುತ್ತಾನೆ. ಖಂಡಿತವಾಗಲು ಹೇಡಿತನದ ಮಾತೇ ಇಲ್ಲ. ಈ ದಿನದ ಚರಿತ್ರೆಯಲ್ಲಿ ಒಮ್ಮೆ ಹಠಯೋಗಿ ಒಮ್ಮೆ ಚೆಲಗೈದು ನೆಲ ಒತ್ತಿದರೆ ಮತ್ತೆ ಕಟಾರಿ ಹಿಡಿದ ವೀರರೆಲ್ಲ ಬಂದು ಬಾಧೆಯಲ್ಲಿ ಬೆದರು. ಮುಂದೆ ಬರುವ ರಾತ್ರಿಯಲ್ಲಿ ಆ ಸುಂದರನ ಪ್ರಾಣ ಕ್ರಾಂತಿ ಮಾಡಿ ಮುಂದೆ ಮಂತ್ರಿಯಾಗಿ ರಚಿಸುವ ಸರ್ಕಾರ ಸಿಡಿಲಿಸಿ ಮುಂದೆ ನಿಮ್ಮನ್ನೇ ಮಂತ್ರಿಯಾಗಿ ಮಾಡುತ್ತೇನೆ. ಓಕೆ? ಶಬ್ಬಾಷ್ ಕಿದ್ದರ್ ಶಬ್ಬಾಷ್. ಕನಸು ಮನಸ್ಸಿನಲ್ಲಿ ಕಂಡರಿಯದ ಮುಖ್ಯಮಂತ್ರಿಯ ಪಟ್ಟ ಊಟಕ್ಕಾಗಿ ಖಾತರಿಸಿ ಹಸಿದು ಕುಳಿತಿರುವ ವೀರ ಸಿಂಹಾಸನವನ್ನೇ ಏರಿನಗುತ್ತಾನೆ ಈ ರಾಜ್ಯವರ್ಮ. ಅವಾಗ ಬಂದು ಬಂದ ಮೇಲುವುದು ಯಬಾಪುರ ಯಾರಿಗಿದೆ? ವೈರಿಗಳಿಗೆಪ್ಪ, ವೈರಿಗಳಿಗೆ. ತಲೆ ಹರಡೆ ದನ್ಯಾರ್ರಿ ಅದಾರ್ರಿ ದನ್ಯಾರ. ನಿಮಗೆ ಫೋನ್ ಬಂದಿತ್ರಿ ಅಪ್ಪ. ಹಲೋ, ನಾನು ರಾಜ್ಯವರ್ಮ. ಏನು? ನನ್ನ ಗುಡಾರಿಗೆ ಬರುತ್ತಿರುವ ಕಂಟ್ರೋಲ್ ಕಾರ್ ಆ ಬೀರ ಹಿಡಿದಾಕಿದ್ದಾನೆ. ಏನೋ ಸಣ್ಣ, ಕೇವಲ ಒಬ್ಬ ತಿರುಕನಿಗೆ ಹೆದರಿ ನಾನು ಫೋನ್ ಮಾಡಿದೀಯಾ? ಅವನು ಅಲ್ಲೇ ಒಡ್ಡೊಡ್ಡೋಗಿ ಕಡ್ದು ಏನಾಗಿತ್ತು ನಿನಗೆ ದಾಡಿ? ಏನು? ಆ ಇನ್ಸ್ಪೆಕ್ಟರ್ ಸಮೇತ ಬಂದು ಹಿಡಿದಿದ್ದಾನೆ. ಅವರಿಗೆ ಏನ್ ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬೇಗ ಹೇಳಿ, ಆ ಇನ್ಸ್ಪೆಕ್ಟರ್ ಯಾರು ಅಂತ. ಅವನು ನಮ್ಮಲ್ಲಿ ಅಮೇತ ಬಳಿದ ಹರಿಶ್ಚಂದ್ರ. ಹರಿಶ್ಚಂದ್ರ ಹರಿಶ್ಚಂದ್ರನಂತೆ ಈತನು ಸತ್ಯವನ್ನು ಹುಡುಕಿಕೊಂಡರೆ ಇವನಿಗೆ ಸುಡಗಾಡವೇ ಸಾಕ್ಷಿ.
ತರ ಹಾರಾಡಬೇಡ. ಈ ಗುಳ್ಳೆಗರಿಯನ್ನು ಕಟ್ಟಿಕೊಂಡು ನೀ ಜಿಗದಾಡಬೇಡ. ಆ ಹರಿಶ್ಚಂದ್ರ ರುಂಡವನ್ನು ತೆಗೆಯೋ ಗಂಡು ಈ ಭೂಮಿ ಮೇಲೆ ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅಷ್ಟೇ ಅಲ್ಲ, ಅವನ ಹೆಂಡತಿಯ ಶೀಲ. ಬರೀ ನೀವು ಇನ್ನೊಂದು ಸಾರಿ ಹರಿಶ್ಚಂದ್ರ ರುಂಡ ಅವನ ಹೆಂಡತಿ ಶೀಲದ ಬಗ್ಗೆ ಮಾತನಾಡಿದರೆ ನಿಮ್ಮ ರುಂಡವನ್ನು ಇದೇ ಕೊಡ್ಲಿಂದ ಚಂಡಾಡಿ ಗ್ರಾಮ ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿಬಿಡುವೆ. ರಾಜವರ್ಮ, ಬರೀ ಬೀರನಲ್ಲೇ ನಿಮ್ಮ ದರ್ಪ ದಬ್ಬಾಳಿಕೆಯನ್ನು ನಿಲ್ಲಿಸಲು ಹಾಟ ತೊಟ್ಟ ಶೂರ ಎನ್ನಲೇ ರಾಜವರ್ಮ. ಈ ವೀರ ಒಂದು ವಾರಲ್ಲಿ ಊರದಲ್ಲಿ ಇಲ್ಲ ಅಂತ ಹೇಳಿ ಬಡವರಿಗಾಗಿ ಬಂದ ರೇಷನ್ ಅನ್ನು ನಿಮ್ಮ ಗುಡಾನ್ ತುಂಬಿಸಿಕೊಳ್ಳುತ್ತಿದ್ದರಲ್ಲೇ, ನಾಚಿಕೆ ಆಗಬೇಕು ಈ ನಿಮ್ಮ ಜನ್ಮಕ್ಕೆ. ಯಾರಿಗೆ ಈ ಮಾತಾಡುತ್ತೀಯ ಚೆನ್ನಾಗಿ ಬಗಳು. ನಾನು ಡಿಸ್ಟ್ರಿಕ್ಟ್ ಅಲ್ಲ, ಸ್ಟೇಟು ಅಲ್ಲ, ಸೆಂಟ್ರಲ್ ರೌಡಿ. ನಾನು ಒಮ್ಮೆ ನಿನ್ನ ಮುಗಿಸಬೇಕಂತೆ ಬೆಳೆ ತಲೆ ಮೇಲೆ ಕೈಯಾಡಿಸಿಕೊಂಡರೆ ಸಾಕು, ನಿನ್ನ ಪ್ರಾಣ ಯಮನ ಕೈಯಲ್ಲಿ ಇರುತ್ತೆ. ಎಚ್ಚರ. ಯಮನ ಕೈಯಲ್ಲಿ ಲೇಗಿರ್ದರ ನಿನ್ನಂತ ಇಂತ ಹೇಳುವ ತೊಟ್ಟು ಬೆದರಿಕೆಗೆ ಹೆದರುವನಲ್ಲೇ ಈ ಭೀರ. ಈತ ಮಾತನ್ನು ನೇರವಾಗಿ ನಿನಗಷ್ಟೇ ಅಲ್ಲೇ ನಿಮ್ಮಪ್ಪನಂತವರಿಗೆ ಹೇದೆ ತಟ್ಟಿ ಹೇಳುವೆ. ಗಿರಣ ಸ್ವಲ್ಪ ತಡಿ. ಈಗಲೇ ಇವನ ಕತೆ ಮುಗಿಸಿ ನಮಗೆ ವೇತ ಅಂತ ಮಾಡಬೇಡ. ನಿನಗೆ ಜೀವದಾನ ಮಾಡುತ್ತೇನೆ, ಬದುಕುಕೊಳ್ಳವು. ಇಲ್ಲದಿದ್ದರೆ ನನಗೆ ಜೀವದಾನ? ನಿಮ್ಮಂತ ನಾಯಿಗಳಿಗೆ ನಾನೇ ಜೀವದಾನ ಮಾಡಿ ಬಿಟ್ಟಿರುವಾಗ ಲೇ ರಾಜವರ್ಮ, ಲೇ ಗಿರಿಧರ, ನನ್ನ ಮಾವನಿಗೆ ತಿಳಿಸದೆ ನಿಮಗೆ ಕೊನೆಯ ವಾರ್ನಿಂಗ್ ಕೊಡ್ತಾ ಇದ್ದೇನೆ. ಇನ್ನೊಂದು ಸಾರಿ ನೀವು ಬಡವರ ರೇಷನ್ ಅನ್ನು ಕತ್ತು ನಿಮ್ಮ ಗೊಡಾನ್ ತುಂಬಿಸಿಕೊಂಡಿದ್ದು ನಿಜವೇ ಆದರೆ ನಿಮ್ಮ ಮೂವರ ಕೈಗಳನ್ನು ಕತ್ತರಿಸುವುದು ಶತಸಿದ್ಧ ಮಕ್ಕಳ್ಯ. ಬರುತ್ತೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಂತ್ಯವನ್ನು ಹಾಡಲು. ದಣ್ಯಾರ, ಈ ಮಗನ ಹಿಂಗ ಸಾರ್ಲಿ ಬಿಟ್ರ ನಮ್ಮ ಜೀವ ನಿಮ್ ಜೀವ ಗ್ಯಾರಂಟಿ ಉಳಿದಿಲ್ಲ ಅಂತ ಗ್ಯಾರಂಟಿ ಕಾಣ್ತಿದ್ರಿ ಅಪ್ಪ. ಹಾಗಂತ ನೀ ಅವನು ಒಂದು ಮುಗಿಸುವಂತ ಒಂದು ಪ್ಲಾನ್ ಮಾಡು. ದಣ್ಯಾರ, ಬನ್ನಿ ಇಲ್ಲಿ. ಇಷ್ಟ ಮಾಡ್ಬೇಡ್ರಿ. ರಾಮಚಂದ್ರನವ್ರೆ ಪ್ರಚಾರ ಅಂತ ಮುಂದೆ ಇವಂಗ ಬಂಗಾರ ಕೊಟ್ಟು ಮುಂದೆ ಹೊರಗೆ ಹಾಕ್ಸಿದ್ರಾದ್ರಿ ಅಪ್ಪ ಇವನ. ವೆರಿ ಗುಡ್, ವೆರಿ ಗುಡ್. ಇದಕ್ಕಿಂತ ವೆರಿ ಗುಡ್ ನಾನು ಅಲ್ಲಿ ಹೇಳ್ತೀನಿ. ಬನ್ನಿ ಇನ್ನ ಹೋಗೋಣ.